ಈ ಡಿಸೈನ್ ಎಲ್ಲ ನಿಮ್ದೇನಾ ಇದು? ಹಾಂ, ಇದು ಇವತ್ತು ಬೆಳಗ್ಗೆ ಡಿಸೈಡ್ ಮಾಡಿರೋದು. ಗುಡ್, ಯಾ, ನೈಸ್. ಇದು ಅದರ ಸ್ಪೆಷಲ್ ಆಗಿದೆ. ಈಗಲೂ ಈ ಪಾಡ್ಕಾಸ್ಟ್ ಮೂಲಕ ನಿಮ್ಮನ್ನು ನೋಡ್ತಿರೋರೆಲ್ಲ ಓ ಇದು ಚೆನ್ನಾಗಿ ಬಂದಿದಾರಲ್ಲ ಅಂತ ಅನ್ಕೊಂಡಿರ್ತಾರೆ, ಹೇಳಕ್ ಬರಲ್ಲ. ಸೊ ಎನಿ ಕೈಂಡ್ ಆಫ್ ಸ್ಟೈಲ್ ಆರ್ ಎನಿ ಕೈಂಡ್ ಆಫ್ ಒಂದು ಸ್ಟೈಲಿಂಗ್ ಆಗಲಿ, ಒಂದು ನಡೆಯೋದಾಗಲಿ, ಅಥವಾ ಒಂದು ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಅಥವಾ ಒಂದು ಕೂತ್ಕೊಂಡು ನಾನೊಂದು ಮಾತಾಡೋ ರೀತಿ, ಅಥವಾ ಒಂದು ಮುಖದಲ್ಲಿ ನಾನು ಏನೋ ಒಂದು ಮೇಕಪ್ ಮಾಡ್ಕೋತಿದ್ದೀನಿ ಅಥವಾ ಹಿಂಗೆ ಕಾಣ್ತಾ ಇದ್ದೀನಿ, ಆ ಒಂದು ಗ್ರೂಮಿಂಗ್, ದ ವೇ ಹಿ ಚೇಂಜ್ಡ್ ಮೀ. ಅಫ್ಕೋರ್ಸ್ ಅಷ್ಟು ಬಯಸ್ಕೊಂಡಿದ್ದೀನಿ, ಅಷ್ಟು ಹತ್ತಿದ್ದೀನಿ, ಅಷ್ಟು ಕಣ್ಣೀರು ಹಾಕಿದ್ದೀನಿ. ಆ ಪ್ರತಿಯೊಂದು ಕಣ್ಣೀರಿಗೂ ಒಂದು ಪ್ರತಿಫಲ ಅಂದರೆ ವಾಟ್ ಐ ಆಮ್ ಟುಡೇ ಆ್ಯಂಡ್ ವಾಟ್ ದ್ಯಾಟ್ ಮ್ಯಾನ್ ಮೇಡ್ ಮೀ. ಹೀ ಈಸ್ ಮೈ ಆ್ಯಕ್ಚುಯಲ್ ಗುರು ಟು ವಾಟ್. ಬಟ್ ಅವಾಗ ನಾನು ಹೀರೋಯಿನ್ ಆಗಬೇಕು, ಆಗ್ತೀನಿ, ಆ ಥರದ್ದೇನೋ ಥಾಟ್ ಇಲ್ಲ. ಅವಾಗ ಐ ವಾಸ್ ಡೂಯಿಂಗ್ ಮಾಡ್ಲಿಂಗ್. ಓಕೆ. ಬಟ್ ಶ್ರೀಧರ್ ಯಾವಾಗಲೂ ಹೇಳೋರು, ಏನಂತ? ಯು ವಿಲ್ ಡೂ ಕನ್ನಡ ಮೂವೀಸ್. ಮಾಡೆಲ್ಸ್ ಅಂದರೆ ಅವಾಗ ತುಂಬ ಫ್ಯಾಷನಬಲ್. ಓಕೆನಾ? ನನ್ನ ಜೊತೆ ಟ್ರೈನ್ ಮಾಡ್ತಾ ಇದ್ದಿದ್ದು ಹುಡುಗಿರಲ್ಲಿ ಒನ್ ವಾಸ್ ಲೈಕ್ ವೆಂಟ್ ಟು ಮಿಸ್ ಇಂಡಿಯಾ, ಟಾಪ್ ಮಾಡೆಲ್ಸ್ ಆಫ್ ಇಂಡಿಯಾ. ಇವಾಗ ಯಾರ್ಯಾರು ಇದ್ದಾರೋ ಅಥವಾ ಅವಾಗಿಂದನೂ ಯಾರ್ಯಾರು ಇದ್ರೋ, ದೇರ್ ಆಲ್ ಸ್ಟಿಲ್ ದೇರ್. ಓಕೆನಾ? ಅವರೆಲ್ಲ ಬರ್ತಾ ಇದ್ರು ಟು ಟ್ರೈನ್ ವಿತ್ ಹಿಮ್. ಓಕೆ. ಆ್ಯಂಡ್ ನನ್ನ ಜೊತೆ another girl who was training with me was ಚಿತ್ರಾ ರೇಖಾ. ಓ, ಜಿಂಬೋಲೆ. ಹಾ, ಓಕೆ. ಶಿ ವಾಸ್ ಆಲ್ಸೋ ಟ್ರೈನಿಂಗ್ ವಿತ್ ಮೀ. ನಾನು ಅವಳು ಎಲ್ಲ ಒಂದೇ ಬ್ಯಾಚ್ ಓಕೆ. ಓ, ಟ್ರೈನ್ ಮಾಡ್ತಾ ಇದ್ದಿದ್ದು. ಸೊ ಆವಾಗ ಅವಳು ನನಗಿಂತ ಮುಂಚೆನೇ ಶಿ ಬಿಕೇಮ್ ಹೀರೋಯಿನ್. ಆವಾಗ ನಾವು ಈ ಎಲ್ಲ ಕನ್ನಡ ಫಿಲ್ಮ್ಸ್ಗೆ ಆಡಿಯೋ ಲಾಂಚ್ಗೆಲ್ಲ ನಾವು ಫ್ಯಾಷನ್ ಶೋಸ್ ಮಾಡ್ತಾ ಇದ್ವಿ. ಓಕೆ, ಹಂಗೆ. ಓಕೆ, ನೈಸ್. ಅವಾಗೆಲ್ಲ ಫ್ಯಾಷನ್ ಶೋಸ್ ಆರ್ಗನೈಸ್ ಮಾಡೋರು. ಸೊ ಯೂಸ್ ಟು ಡೂ ಫ್ಯಾಷನ್ ಶೋಸ್. ದ ಟಾಪ್ ಡಿಸೈನರ್ಸ್ ಆಫ್ ಇಂಡಿಯಾ ಐ ವಾಸ್ ವಾಕಿಂಗ್ ಫಾರ್. ವೆಂಡಲ್ ರಾಡ್ರಿಕ್ಸ್ ಅಂತಾರೆ, ಮನು ವಿರಾಜ್ ಅಂತೆ, ಅದಂತೆ, ಆಲ್ ದೋಸ್ ಶೋಸ್, ನಿರ್ಮಲ್ ಮಂಡೋತ್, ಅವಾಗೆಲ್ಲ ಆಲ್ ದೋಸ್ ಬಿಗ್ ನೇಮ್ಸ್. ಬೆಂಗಳೂರಲ್ಲಿ ಯಾವುದೇ ಶೋ ಆದರೂ ಐ ವಾಸ್ ವಾಕಿಂಗ್ ಬಿಕಾಸ್ ಐ ವಾಸ್ ಶ್ರೀಧರ್ಸ್ ಮಾಡೆಲ್. ಸೊ ಹಂಗಿರಬೇಕಾದ್ರೆ ಮೂವೀಸ್ ಎಲ್ಲ ಯೋಚನೆನೇ ಇರಲಿಲ್ಲ. ಆ್ಯಂಡ್ ಆ ಲೈಫೇ ಬೇರೆ, ಮಾಡ್ಲಿಂಗ್ ಲೈಫು, ಆ್ಯಡ್ಸು, ಯು ಡೂ ಆ್ಯಡ್ಸ್. ಸೊ ಒನ್ ಡೇ ಬೆಳಗ್ಗೆಯಿಂದ ರಾತ್ರಿ ಶೂಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಶೋಸ್ಗೆ ವಿ ಯೂಸ್ ಟು ಟ್ರಾವೆಲ್, ಕೊಚ್ಚಿನ್, ಗೋವಾ, ಹೈದ್ರಾಬಾದ್. ವಿ ಯೂಸ್ ಟು ಟ್ರಾವೆಲ್ ಆಸ್ ಮಾಡೆಲ್ಸ್. ಉಳ್ಕೊಳ್ತಾ ಇದ್ದಿದ್ದೆಲ್ಲ 5-star ಹೋಟೆಲಲ್ಲೇ. ಒಳ್ಳೆ ದುಡ್ಡು ಬರ್ತಿತ್ತು. ಪ್ರತಿಯೊಂದು ಶೋಗೂ ಇಟ್ ವಾಸ್ ವೆರಿ ವೆಲ್ ಪೇಡ್ ಜಾಬ್ ಎಲ್ಲ. ಸೊ ಬೇರೆ ಕಡೆ ಯೋಚನೆನೂ ಮಾಡ್ತಿರಲ್ಲ ನೀವು? ಏನೂ ಯೋಚನೆ ಇರಲಿಲ್ಲ ನನಗೆ. ಆ್ಯಂಡ್ ಮೂವೀಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಮೂವಿ ಬ್ಯಾಕ್ಗ್ರೌಂಡೇ ಇಲ್ಲ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಅಂದರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಥಿಯೇಟರ್ ಮಾಡಿದೆ. ಥಿಯೇಟರ್ ವಾಸ್ ಎನ್ ಎಸ್ಕೇಪ್ ಫ್ರಮ್ ಎಜುಕೇಷನ್ ಅಲ್ವಾ? ಸೊ ಅದ್ರ ಮೇಲೆ ಮಾಡ್ಲಿಂಗ್, ವಾಟ್ ಬಿಕೇಮ್ ಎನ್ ಎಸ್ಕೇಪ್, ಬಿಕೇಮ್ ಅ ಪ್ರೊಫೆಷನ್. ಸೊ ಹಂಗಿದ್ದಾಗ ಮೂವೀಸ್ ಎಲ್ಲಿಂದನೂ ನನಗೆ ಯೋಚನೆನೇ ಇರಲಿಲ್ಲ. ಓಕೆ. ಸೊ ಹೀಗೆ ಮಾಡ್ಲಿಂಗ್ ಮಾಡಿಕೊಂಡು ಮಾಡ್ತಾ ಇರಬೇಕಾದ್ರೆ ಐ ವಾಂಟೆಡ್ ಟು ಟೇಕ್ ಪಾರ್ಟ್ ಇನ್ ಫೆಮಿನಾ ಮಿಸ್ ಇಂಡಿಯಾ. ಫೆಮಿನಾ ಮಿಸ್ ಇಂಡಿಯಾಗೆ ನಾನು ತುಂಬ ಚಿಕ್ಕವಳಿದ್ದೆ. ಸೊ ವೆನ್ ಐ ವೆಂಟ್ ಆ್ಯಂಡ್ ಆಡಿಷನ್ಡ್ ಫಾರ್ ಫೆಮಿನಾ ಮಿಸ್ ಇಂಡಿಯಾ, ದೇ ಸೆಡ್ ಯು ಕಮ್ ಬ್ಯಾಕ್ ನೆಕ್ಸ್ಟ್ ಇಯರ್. ಯಾಕೆ? ಬಿಕಾಸ್ ಐ ವಾಸ್ ವೆರಿ ಯಂಗ್. ಓಕೆ. ಏಜ್ ಬ್ಯಾರಿಯರ್ ಇತ್ತು ಅದು. ತುಂಬ ಚಿಕ್ಕವಳಿದ್ದೆ. ಆ್ಯಂಡ್ ಏಜ್ ಬ್ಯಾರಿಯರ್ ಅನ್ನೋದಕ್ಕಿಂತ ದೇ ವರ್ ಟೇಕಿಂಗ್ ಗರ್ಲ್ಸ್ ಹೂ ವರ್ 60, ಬಟ್ ಐ ವಾಸ್ ಲೈಕ್ ಟೂ ಯಂಗ್. ಒಂದು ವರ್ಕೌಟ್ ಮಾಡ್ತಾ ಇರಲಿಲ್ಲ, ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನೋದಿರಲಿಲ್ಲ, ಏನೂ ಇಲ್ಲ. ದೇ ಸೆಡ್ ಪ್ರಿಪೇರ್ ಯೋರ್ ಸೆಲ್ಫ್. ಒಂದು ಮಾತಾಗಲಿ, ಸೊ ಯು ನೀಡ್ ಟು ಬಿ ಪ್ರಿಪೇರ್ಡ್ ಟು ಬಿಕಮ್ ಅ ಮಿಸ್ ಇಂಡಿಯಾ. ಸೊ ಆ ಥರ ಯಾವುದೇ ಪ್ರಿಪ್ರೇಷನ್ಸು ನಂಗೆ ಇರಲಿಲ್ಲ. ಸೊ ದೇ ಸೆಡ್ ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್, ಗೆಟ್ ಟ್ರೈನ್ಡ್, ಪ್ರಿಪೇರ್ ಯೋರ್ ಸೆಲ್ಫ್ ಆ್ಯಂಡ್ ಕಮ್ ಬ್ಯಾಕ್ ನೆಕ್ಸ್ಟ್ ಇಯರ್ ಓಕೆ ಅಂತ ಅಂದರು. ಸೊ ಆಯಿತು ಅಂದ್ಬಿಟ್ಟು ವಾಪಸ್ ಬಂದೆ. ವಾಪಸ್ ಬಂದಾಗ ದೇ ವಾಸ್ ಎನ್ ಅದರ್ ಕಾಂಟೆಸ್ಟ್ ಅವಾಗ ನಡೀತಾ ಇದ್ದಿದ್ದು, ಗ್ಲಾಡ್ ರ್ಯಾಗ್ಸ್ ಮೆಗಾ ಮಾಡೆಲ್. ಓಕೆ. ನಮ್ಗೆ ಗೊತ್ತಿಲ್ಲ ಇದು. ಗ್ಲಾಡ್ ರ್ಯಾಗ್ಸ್ ಅಂತ ಒಂದು ಮ್ಯಾಗ್ಝೀನ್ ಬರೋದು.
ಸೊ ದ್ಯಾಟ್ ವಾಸ್ ಡನ್ ಬೈ ಮಾರೀನ್ ವಾಡಿಯಾ, ಬಾಂಬೆ ಡೈಯಿಂಗ್, ಬ್ರಿಟಾನಿಯಾ, ಓಕೆ. ಆ ಕಂಪ್ನಿನವರು. ಹಾಂ. ಸಿ ಜಾನ್ ಏಬ್ರಹಾಂ, ಲಾರಾ ದತ್ತಾ, ಲೀಸಾ ರೇ, ಕರೆಕ್ಟ್. all of them are Glad Rags mega models. Lara Datta did Glad Rags and then she did Miss India as well. John Abraham was Glad Rags mega model. Zulfi Syed. All these people are Glad Rags mega models. ಸೊ ಆವಾಗ ಅಲ್ಲಿಂದ ನನಗೆ ಕಾಲ್ ಬಂತು. ಅದು ಹೆಂಗೆ ಬಂತೋ ನನಗೆ ಗೊತ್ತಿಲ್ಲ. ನನ್ನ ಲ್ಯಾಂಡ್ಲೈನ್ಗೆ ಗ್ಲಾಡ್ ರ್ಯಾಗ್ಸಿಂದ ಕಾಲ್ ಬಂತು ನನಗೆ. ಪ್ರಾಬ್ಲಿ ದೇ ಟುಕ್ ಸಮ್ ಮಾಡೆಲ್ಸ್ ನಂಬರ್ಸ್ ಎಲ್ಲ ಬಂತು. ದೇ ಕಾಲ್ ಮಿ, ವಿ ಆರ್ ಕಾಲಿಂಗ್ ಫ್ರಮ್ ಮಾರೀನ್ ವಾಡಿಯಾಸ್ ಆಫೀಸ್. ಶಿ ವಾಸ್ ಅ ಹ್ಯೂಜ್ ನೇಮ್. ಐ ವಾಸ್ ಲೈಕ್ ಯೆಸ್. ದೇ ಸೆಡ್ ವಿ ಆರ್ ಡೂಯಿಂಗ್ ಗ್ಲಾಡ್ ರ್ಯಾಗ್ಸ್ ಸೌತ್ ಇಂಡಿಯಾ, ವಿ ವಾಂಟ್ ಯು ಟು ಟೇಕ್ ಪಾರ್ಟ್. ಐ ವಾಸ್ ಲೈಕ್, ಅಲ್ಲಿಂದ ಫೋನ್ ಮಾಡಿ ನನ್ನನ್ನು ಟೇಕ್ ಪಾರ್ಟ್ ಇನ್ ಇಟ್ ಅಂತ ಇದ್ದಾರೆ. ಇಟ್ ವಾಸ್ ಲೈಕ್ ಅನ್ಹರ್ಡ್ ಆಫ್. ಓಕೆ ಓಕೆ, ಐ ವಿಲ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಕ್ಲೂನು ಇಲ್ಲ. ಇಲ್ಲ, ಓಕೆ. ಐ ಮೀನ್ ಕಾಂಟೆಸ್ಟಿಂದ ಫೋನ್ ಮಾಡಿ, ಇಲ್ಲಿ ಮಿಸ್ ಇಂಡಿಯಾಗೆ ಹೋದಾಗ ಪ್ರಿಪೇರ್ ಆಗಿ ನೆಕ್ಸ್ಟ್ ಇಯರ್ ಬನ್ನಿ ನೀವು ವಾಪಸ್ಸು ಅಂತ ಹೇಳಿ ಕಳಿಸಿದವರು. ಈಗ ಯಾವುದೋ ಒಂದು ಕಾಂಟೆಸ್ಟಿಂದ ಫೋನ್ ಮಾಡಿಬಿಟ್ಟು ಅವರೇ ನನಗೆ ಟೇಕ್ ಪಾರ್ಟ್ ಇನ್ ಇಟ್ ಅಂದಾಗ ಓಕೆ ಐ ವಿಲ್ ಟೇಕ್ ಪಾರ್ಟ್ ಅಷ್ಟೇ, ಇನ್ನೇನು ಯೋಚನೆ ಮಾಡಲ್ಲ. ಓಕೆ ಐ ವಿಲ್ ಟೇಕ್ ಪಾರ್ಟ್. ಆ್ಯಂಡ್ ದೆನ್ ದೇ ಸೆಡ್ ಓಕೆ ವಿ ವಿಲ್ ಗಿವ್ ಅಸ್ ಯುವರ್ ಇಮೇಲ್ ಐ ಡಿ, ವಿ ವಿಲ್ ಸೆಂಡ್ ಅ ಫಾರ್ಮ್. ಅದನ್ನು ನೀವು ತಗೊಂಡು ಫಿಲ್ ಮಾಡಿಬಿಟ್ಟು ಕಳಿಸ್ಬೇಕು. ಇಲ್ಲ, ಪೋಸ್ಟ್ ಮಾಡಬೇಕು. ಓಕೆ. ಏನು ಗೊತ್ತು, ಓಕೆ ಅಂದ್ಬಿಟ್ಟು ಅದನ್ನು ನಾನು ಫಿಲ್ ಮಾಡಿ ಕಳಿಸ್ದೆ, ಪೋಸ್ಟ್ ಮಾಡಿದೆ. ಅದು ಓಕೆ ಆಗೋಯ್ತು. ಸೊ ಇದೆಲ್ಲನೂ ಮಾಡಿದ್ದೀನಿ, ಶ್ರೀಧರ್ಗೆ ಹೇಳಿಲ್ಲ ನಾನು. So because he was like, you still need time to get ready, you still need time to train yourself, you still need time to take part in contest ಅಂತ ಅವ್ರು ಹೇಳಿದ್ರಲ್ವ. ಇದು ಅಲ್ಲಿಂದಾನೇ ಫೋನ್ ಬಂತಲ್ವಾ, ಟ್ರೈ ಮಾಡೋಣ ಅಂತ ಮಾಡಿದ್ದು. ದೆನ್ ಸೆಲೆಕ್ಟ್ ಆದಮೇಲೆ ಹೋಗಿ ಹೇಳಿದೆ, ಒಂದು ಬೈಸ್ಕೊಂಡೆ, ನಿನಗೆ ಹೇಳಿದ್ದೀನಿ ಯು ಆರ್ ನಾಟ್ ರೆಡಿ ಫಾರ್ ಇಟ್ ಅಂತ. ಏನಕ್ಕೆ ಅವ್ರು ನಿನಗೆ ಫೋನ್ ಮಾಡ್ತಾರೆ? ಬಾಂಬೆಯಿಂದ ಫೋನ್ ಮಾಡೋಷ್ಟು ದೊಡ್ಡ ಮಾಡಲ್ಲ ನೀನು. ಅಲ್ಲಿ 10 ಜನ ಹುಡುಗಿರಿದ್ರೆ 10 ಜನದಲ್ಲಿ ಒಬ್ಳು ನಿಂತಿರ್ತೀಯ ನೀನು ಅಷ್ಟೇ. ಇದಕ್ಕೋಸ್ಕರ ಹೋಗ್ತಾ ಇದೆಯಾ ನೀನು? ನನಗೆ ಫುಲ್ ಅಲ್ಲೇ ಕಾನ್ಫಿಡೆನ್ಸ್ ಔಟ್. ಅದಕ್ಕೆ ನನಗೆ ಫೋನ್ ಮಾಡಿದ್ದವರು, ಇಲ್ಲಾಂದರೆ ನನಗೆ ಯಾಕೆ ಫೋನ್ ಮಾಡ್ತಾಯಿದ್ರು? ಹೌದಲ್ವಾ, ನಾನೇನು ಯಾವುದೋ ದೊಡ್ಡ ಮಹಾ ಮಾಡೆಲ್ ನಾನು ಅಂತ ನನಗೆ ಫೋನ್ ಮಾಡ್ತಾರ ಅಂತ. ಐ ವಾಸ್ ಲೈಕ್ ಓಕೆ ನೋಡೋಣ. ಅದು ಮಾಡಿಬಿಟ್ಟಿದ್ದೀನಿ. ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಬ್ರಿಟಾನಿಯಾ ಆಫೀಸ್ ಇತ್ತು, ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ಅಲ್ಲಿ ಟ್ರೈನಿಂಗ್, ಡೇ ಆ್ಯಂಡ್ ನೈಟ್ ಟ್ರೈನಿಂಗ್, ಒಂದು 4-5 ದಿನ ಅಲ್ಲಿ ಟ್ರೈನಿಂಗು. ಅಲ್ಲೇ ಇದ್ಕೊಂಡು ಅವ್ರು ಹೇಳೋದು, ಈ ಥರದ್ದು ಗೌನ್ ತೊಗೋಬೇಕು ನೀವು ಅಂತ. ನೀವು ಪರ್ಚೇಸ್ ಮಾಡಬೇಕಾ? ಹಾಂ, ನಾವೇ ಪರ್ಚೇಸ್ ಮಾಡಬೇಕು. ಅವ್ರು ಕೊಡಲ್ಲ? ಇಲ್ಲ, ಅವ್ರೇನು ಸ್ಪಾನ್ಸರ್ ಮಾಡಲಿಲ್ಲ. ಈ ಕಾಂಟೆಸ್ಟ್ ಅವ್ರೇನು ಸ್ಪಾನ್ಸರ್ ಮಾಡಲಿಲ್ಲ. ಸೊ ನಾವೇ ತೊಗೋಬೇಕಿತ್ತು. ನಾನು ಫೋನ್ ಮಾಡಿ ನನ್ನ ಫ್ರೆಂಡ್ಗೆ, ನಮ್ಮ ಅಮ್ಮಂಗೆ ಎಲ್ಲರಿಗೂ ಹೇಳಿ, ಅವರು ಬಂದು ಅಲ್ಲೇ ಅವ್ರ ಹತ್ರ ಯಾವ ಥರದ್ದು ತೊಗೋಬೇಕು ಅಂತ ಕೇಳಿಕೊಂಡು ಇವರು ಹೋಗಿ, ನಮ್ಮಮ್ಮ ಆಮೇಲೆ ಅಲ್ಲಿಂದ ಓಲ್ಡ್ ಏರ್ಪೋರ್ಟ್ ರೋಡಿಂದ ಎಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಸಿಗೋದು ಅವಾಗ ಅದೆಲ್ಲ. ಸೊ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು, ತೊಗೊಳ್ಳೋದು, ಅಲ್ಲಿಂದ ವಾಪಸ್ ಮತ್ತೆ ಓಲ್ಡ್ ಏರ್ಪೋರ್ಟ್ ರೋಡ್ಗೆ ಬಂದು ಇದು ಓಕೆನಾ ಅಂತ ತೋರಿಸೋದು. ಅವಾಗ ವಾಟ್ಸಾಪ್ ಇಲ್ಲ, ಕ್ಯಾಮ್ರಾ, ಫೋನ್ ಇಲ್ಲ, ಏನೂ ಇಲ್ಲ ಅವಾಗ. ಕರೆಕ್ಟ್. ಸೊ ಆವಾಗ ತಗೊಂಡು ಅವ್ರಿಗೆ ಇದೇನಾದರೂ ನೋ ಅಂತ ಹೇಳಿದ್ರೆ ವಾಪಸ್ ಬಂದು ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಕೇಳ್ಕೊಂಡು ತಗೊಂಡು ಬಂದು ತೋರಿಸಿ, ಇದು ಓಕೆನಾ ಅಂತ ಎಲ್ಲ. ಸೊ ಹಾಗೆ ಆವಾಗ ಅವ್ರು ಹೇಳಿದ ಥರದ್ದೇ ಹೀಲ್ಸ್ ತೊಗೊಂಡು, ಅವ್ರು ಹೇಳಿದ ಥರದ್ದೇ ಗೌನ್ ತೊಗೊಂಡು ಎಲ್ಲ ಮಾಡಿ ಐ ಟುಕ್ ಪಾರ್ಟ್ ಇನ್ ದಟ್. ಎಲ್ಲಿ ನಡೆದಿದ್ದು ಕಾಂಟೆಸ್ಟ್? ಅದು ತಾಜಲ್ಲಿ ನಡೀತದು. ಪ್ರೈಸ್ ತಾನೆ, ಫಸ್ಟ್ ಸೆಕೆಂಡ್? ಹಾಂ. ಅದರಲ್ಲಿ ನಿಮ್ಮ ಪಾತ್ರ? ಐ ವಾನ್ ದ ಫಸ್ಟ್ ರನ್ನರ್. ಎಲ್ಲೂ ನಾನು ವಿನ್ ಆಗಿಲ್ಲ, ಎಲ್ಲ ಕಡೆ ಫಸ್ಟ್ ರನ್ನರ್. ಯಾ ಗೊತ್ತಿಲ್ಲ. ಐ ವಾಸ್ ದ ಫಸ್ಟ್ ರನ್ನರ್ ಅಪ್. ಆ ಗೆದ್ದಿದ ತಕ್ಷಣ ನನಗೆ ರಾತ್ರಿ ಐ ಥಿಂಕ್ 12 o'clock, 1 o'clock, they announced. I am crying because I was told you're going only for numbers. ನೀನು ಏನು ಗೆಲ್ತೀಯಾ, ನೀನು ಏನು ಮಾಡ್ತೀಯಾ, ನಿನ್ನ ಕೈಯಲ್ಲಿ ಆಗುತ್ತಾ ಇದು?
ಟೈಮ್ಸ್ ಐ ಆಮ್ ಕ್ರೈಯಿಂಗ್. ನನಗೆ ಮಾರಿನ್ ವಾಡಿಯಾ ಇಸ್ ಟ್ರೈಂಗ್ ಟು ಕನ್ಸೋಲ್ ಮೀ, ಯು ಆ್ಯಕ್ಚುಲಿ ಒನ್, ಡೋಂಟ್ ವರಿ ದೇ ಅಂತ. ಥಾಟ್ ಇವ್ರು ರನ್ನರ್ ಅಪ್ ಆಗಿದ್ದೀರಿ, ಅಳ್ತಾ ಇದ್ದೀರಾ ಅಂತ. ಆಹಾ, ಹೌದಾ? ಅಂದರೆ ಐ ಸೆಡ್ ಇಟ್, ಐ ಸೆಡ್ ಇಟ್, ಹೌದಾ? ಐ ವಾಸ್ ಲೈಕ್ ಐ ಒನ್, ಐ ಆಮ್ ಜಸ್ಟ್ ನಾಟ್ ಅ ನಂಬರ್, ಐ ಆಮ್ ನಾಟ್ ಜಸ್ಟ್ ಅನದರ್ ನಂಬರ್ ಆರ್ ಅನದರ್ ಗರ್ಲ್ ಸ್ಟ್ಯಾಂಡಿಂಗ್, ಐ ಒನ್. ದಟ್ ವಾಸ್ ಲೈಕ್, ಯಾಕಂದರೆ ನಾನು ಅಂದ್ಕೊಂಡಿದ್ದು ನಾನೇನು ಗೆಲ್ಲಲ್ಲ, ಐ ಆಮ್ ಜಸ್ಟ್ ಅ ನಂಬರ್ ಹೂಸ್ ಗೋಯಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್. ಅವ್ರ ಹತ್ರ ಜಾಸ್ತಿ ಹುಡುಗಿರಿಲ್ಲ, ಅದಕ್ಕೆ ಕರೆಸಿದ್ದಾರೆ ನನ್ನನ್ನು ಅಷ್ಟೇ ಅಂತ. ನಿಮ್ಮ ಗುರುಗಳಿಗೆ ಉತ್ಸಾಹ ಸಿಕ್ತು. ಓ, ಇಟ್ ವಾಸ್ ಲೈಕ್ ಐ ಕಾಲ್ಡ್ ಹಿಮ್ ಅಪ್ ಇನ್ ದ ಮಿಡಲ್ ಆಫ್ ದ ನೈಟ್. ಅಲ್ಲಿಂದ ಐ ಒನ್ ಶ್ರೀಧರ್, ಐ ಒನ್ ಅಂತ. ಸೊ ದ್ಯಾಟ್, ಅದಾದಮೇಲೆ ನಂದೊಂದು ಇಂಟರ್ವ್ಯೂ ಬಂತು, ಎಲ್ಲದರಲ್ಲೂ ಬಂತು, ಡೆಕ್ಕನಲ್ಲಿ ಬಂತು, ಹಿಂದೂನಲ್ಲಿ ಬಂತು, ಟೈಮ್ಸಲ್ಲಿ ಬಂತು, ಎಲ್ಲದರಲ್ಲೂ ಇಂಟರ್ವ್ಯೂ ಅಲಾಂಗ್ ವಿತ್ ಮೈ ಫೋಟೋಗ್ರಾಫ್. ಅದರಲ್ಲಿ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ದಯಾನಂದ ಸಾಗರ್ ಕಾಲೇಜಲ್ಲಿ ಅಂತ ಎಲ್ಲ. ಆ ಇಂಟರ್ವ್ಯೂ ನೋಡಿ, ಆ ಫೋಟೋಗ್ರಾಫ್ ನೋಡಿ, ಲವ್ಲವಿಕೆ ಫಿಲ್ಮ್ ಪ್ರೊಡ್ಯೂಸರ್ಸ್ ವೆಂಟ್ ಟು ದಯಾನಂದ ಸಾಗರ್ ಕಾಲೇಜ್ ಲುಕಿಂಗ್ ಫಾರ್ ಮೀ. ಓ, ಅದು ಫಸ್ಟ್ ಹಂಟು. ಫಸ್ಟ್ ಹಂಟ್. ಓಕೆ. ಸೊ ಎಲ್ಲಿಂದನೂ ಒಂದು ಕನೆಕ್ಷನ್ ಇಲ್ದಿರ, ಏನೂ ಕನೆಕ್ಷನ್ ಇಲ್ದಿರ, ಮೈ ಫ್ಯಾಮಿಲಿ ಈಸ್ ಫುಲ್ ಆಫ್ ಅಕಾಡೆಮಿಷಿಯನ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಅಗ್ರಿಕಲ್ಚರಿಸ್ಟ್, ಹೀಗಿರೋ ಪಾಲಿಟಿಕ್ಸ್, ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿ ನಮ್ಮದು. ಸೊ ಹೀಗಿರೋ ಒಂದು ಫ್ಯಾಮಿಲಿ, ಡೆಸ್ಟಿನಿ, ಹಣೆ ಬರಹ. ಬಟ್ ನಿಮ್ಮಮ್ಮ ಓಕೆನಾ ಹೀರೋಯಿನ್ ಆದರೆ? ಶಿ ವಾಸ್ ಓಕೆ, ಶಿ ನೆವರ್ ಸ್ಟಾಪ್ಡ್ ಮೀ. ಮೈ ಫಾದರ್ ವಾಸ್ ಅ ಲಿಟಲ್ ಸ್ಕೆಪ್ಟಿಕಲ್, ಯಾರಾದರೂ ಏನಾದರೂ ಅಂತಾರ ಏನು ಅಂತ. ಬಟ್ ಮೈ ಮಮ್ ವಾಸ್ ಲೈಕ್, ಅವಳಿಗೆ ಬರ್ತಾ ಇದೆ, ಇದೇನು ನಾನು ಹೋಗಿ ಹುಡ್ಕೊಂಡು ಹೋಗಿ ಮಾಡಿದ್ದಲ್ಲ, ಅಥವಾ ನನ್ನ ಹೀರೋ. ಎಷ್ಟು ಜನ ನಾನು ಲವ್ಲವಿಕೆ ಶೂಟ್ ಮಾಡಬೇಕಾದ್ರೆ ನೋಡಿದೆ, ಹೆಣ್ಮಕ್ಳು ಮನೆಯಿಂದ ಓಡ್ ಬಂದು ಹೀರೋಯಿನ್ ಆಗಬೇಕು ಅಂತ. ಐ ವಾಸ್ ಸೋ ಸರ್ಪ್ರೈಸ್ಡ್, ಏನಪ್ಪ ಈ ಥರ ಕ್ರೇಜು ಇರುತ್ತಾ? ನಮ್ಗೆ ಆ ಥರ ಕ್ರೇಜ್ ಇದ್ದಿದ್ದೇ ಇಲ್ಲ. ನಾವು ಓದಬೇಕು, ಫಸ್ಟ್ ಪಿಕ್ಚರ್ಗೆ ಅವ್ರೇನು ಯಾವ ಪಿಕ್ಚರ್ಗೆ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾರೋ ಆ ಪಿಕ್ಚರ್ ನೋಡ್ಕೊಂಬರೋದು. ನಾವೇನು ಪಿಕ್ಚರ್ ನೋಡ್ಕೊಂಡು ಬೆಳೆದವರು ಅಲ್ಲ, ಒಂದು ಹೀರೋಯಿನ್ ಆಗಬೇಕು ಅನ್ನೋ ಇದರಲ್ಲಿ ಬೆಳೆದವರಲ್ಲ. ಓದಬೇಕು, ಓದ್ಬಿಟ್ಟು ಆಮೇಲೆ ಒಂದು ಕೆಲಸ ಮಾಡಬೇಕು, ತಂದೆ ತಾಯಿ ನೋಡಿದ್ದು ಒಂದು ಹುಡುಗನ್ನ ಮದುವೆ ಆಗಬೇಕು, ಓಕೆ, ಆ್ಯಂಡ್ ಲೈಫ್ ಸೆಟ್ಲ್. ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡ್, ಕ್ಯಾಮ್ರಾ ಮುಂದೆ ಇಲ್ಲದೆ ಇರೋ ನಾರ್ಮಲ್ ಫ್ಯಾಮಿಲಿ ಎಲ್ಲರೂ ಹೇಗಿರ್ತಾರೆ, ದ್ಯಾಟ್ ಈಸ್ ವಾಟ್ ಐ ಕಮ್ ಫ್ರಮ್. ಓಕೆ. ನಾನು ಆದಮೇಲೆ ಯಾರೂ ಇನ್ನವ್ರಿಗೂ ಬಣ್ಣ ಹಚ್ಚೂ ಇಲ್ಲ ನಮ್ಮ ಫ್ಯಾಮ್ಲಿನಲ್ಲಿ. ಐ ಆಮ್ ದ ಓನ್ಲಿ ಒನ್. ಇಟ್ಸ್ ಆಲ್ ಡೆಸ್ಟಿನಿ, ಇಟ್ಸ್ ಆಲ್ ಫೇಟೆಡ್. ಹೇಗಿತ್ತು ಲವ್ಲವಿಕೆ ಸಿನಿಮಾ? ಲವ್ಲವಿಕೆ ಸಿನಿಮಾ ನಾನು ಕಾಂಟ್ರಾಕ್ಟ್ ಸೈನ್ ಮಾಡೋ ವಯಸ್ಸಲ್ಲ, ನಮ್ಮಮ್ಮ ಬಂದು ಸೈನ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ಕರೆಸ್ಬಿಟ್ಟು ಓಕೆ, ಅವರೇ ಸೈನ್ ಮಾಡಿದ್ದು ಕಾಂಟ್ರಾಕ್ಟ್. ಸೊ ಅಂದರೆ ಇನ್ ಅ ಸ್ಪ್ಯಾನ್ ಆಫ್ 3 years, 2-3 years, my life totally changed.